ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನೋಡಿ. ಇವತ್ತು ನಾನು ಎಳೆ ಬದನೆಕಾಯಿ ತೊಗೊಂಡಿದ್ದೀನಿ. ಉಪ್ಪಾಕಿ ನೆನೆಸಿ ಕುಯ್ದಿಟ್ಟಿದ್ದೀನಿ ಬದನೆಕಾಯಿನ. ಅದಕ್ಕೆ ನೋಡಿ ಇವತ್ತು ಎಳ್ಳು 2 ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ, 1.5 ಸ್ಪೂನ್ ಮೆಣಸು, ಒಂಚೂರು ಧನಿಯಾ 1/4 ಸ್ಪೂನು, ಒಂಚೂರು ಸ್ವಲ್ಪ ಸೋಂಪುಕಾಳು ತೊಗೊಂಡಿದ್ದೀನಿ, ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿದ್ದೀನಿ, ಮತ್ತು 3 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹುರಿಯೋಣ. ಈಗ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಕಾಯಿಲಿ ಹುರ್ಕೋಬೇಕು ಲೈಟಾಗಿ. ಫಸ್ಟು ಧನಿಯಾ ಹಾಕಲ್ವ, ಮೆಣಸು, ಬಿಳಿ ಎಳ್ಳು, ಸೋಂಪು ಕಾಳು ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಇದೆಲ್ಲ ಒಂದು ಸ್ವಲ್ಪ ಕೆಂಪಗಾಗಬೇಕು. ಘಮ ಘಮ ವಾಸನೆ ಬರುತ್ತೆ. ದಿನ ಒಂಥರ ತಿಂದು ಬೇಜಾರು. ಅದಕ್ಕೆ ಈ ಥರ ಮಾಡ್ಕೊಳ್ಳೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ. ಇವತ್ತು ಚಳಿ ಇದೆ ಸಿಕ್ಕಾಪಟ್ಟೆ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಹುರಿಬೇಕು, ಕೆಂಪಗಾಗಬೇಕು. ನೋಡಿ, ಈ ಥರ ಆಗಬೇಕು ಕೆಂಪಿಗೆ, ಈ ಕಲರ್. ಇದಾಯಿತು. ಅದು ಇದನ್ನು ಆರಿಸ್ಕೊಂಡು ಆರಕ್ಕೆ ಹಾಕ್ಬಿಡೋಣ. ಆರಕ್ಕೆ ಹಾಕಿದ್ದೀನಿ, ಆರಲಿ. ಈಗ ಅದೇ ಬಾಣಲಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕೊಳ್ಳುವ. ಜೀರಿಗೆ, ಸಾಸಿವೆ, ಜೀರಿಗೆ, ಒಂದು ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗು. ಈಗ ಬಟಾಟೆ, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಮಕ್ಕಳು ಬೇಡ ಅನ್ನೋರು ತಿಂತಾರೆ, ಚೆನ್ನಾಗಿರುತ್ತೆ. ಇದಕ್ಕೀಗ ಉಪ್ಪು ಹಾಕೊಂಡ್ಬಿಡೋಣ. ಉಪ್ಪು, ಕಲ್ಲುಪ್ಪು. ನಾನು ಯಾವಾಗಲೂ ಕಲ್ಲುಪ್ಪು ಜಾಸ್ತಿ ಯೂಸ್ ಮಾಡೋದು. 1-2 ನಿಮಿಷ ಯೂಸ್ ಮಾಡಿಬಿಟ್ಟು ಡೈಲಿ ನಾವು ಅದನ್ನು ಪೌಡ್ರನ್ನ ಮಿಕ್ಸಿಗೆ ಹಾಕ್ಕೊಂಡು ಬಂದ್ಬಿಟ್ಟು ಈಗ ನಾವು ಅದಕ್ಕೆ ನಾವು ರುಬ್ಕೊಂಡು ಬಂದಿದ್ದೀವಲ್ಲ ಅದನ್ನು ಹಾಕ್ಕೊಂಡು
ಜಾಸ್ತಿ ನೀರು ಬೇಡ, ಸ್ವಲ್ಪನೇ ಸಾಕು. ಈಗ ಇದಕ್ಕೆ ನಾವು ಹುಣಸೆ ಹುಳಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಹುಣಸೆ ಹುಳಿ ಹಾಕೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ತುಂಬ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಕುದಿಯಕ್ಕೆ ಬಿಟ್ಟರೆ ಸಾಕು. ಹೆಂಗಿರುತ್ತೆ ಅಂದರೆ ಹಿಂಗಿರುತ್ತೆ. ಇದನ್ನು ಸ್ವಲ್ಪ ಬೇಯಲಿ, ಮುಚ್ಚಿಟ್ಬಿಡೋಣ. ಸೂಪರಾಗಿದೆ. ರೆಡಿ, ಈ ಥರ ಆಯಿತು. ಆಯಿತು, ಇವಾಗ ಆಫ್ ಮಾಡಿಬಿಡೋಣ. ರಾಗಿ ರೊಟ್ಟಿ ಜೊತೆಗೆ ನಾವು ಬದನೆಕಾಯಿ ಗೊಜ್ಜು, ಇದನ್ನು ಎಷ್ಟು ದಿವಸ ಬೇಕಾದರೂ ಮಡಿಕೊಂಡು ತಿನ್ಬೋದು, ಯಾಕೆಂದರೆ ಕೆಡಲ್ಲ. ಇದು ಚೆನ್ನಾಗಿರುತ್ತೆ. ಈಗ ನಾವು ರಾಗಿ ದೋಸೆ ಜೊತೆ ತಿನ್ನೋಣ. ಚೆನ್ನಾಗಿದೆ. ಮಕ್ಕಳು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬಂದಿದೆ. ಯಾಕೆ ಎಳ್ಳು ಹಾಕಿದ್ದೀವಲ್ವಾ, ನಾವು ಕಾಯಿಗೆ ಏನೂ ಹಾಕಿಲ್ಲ ಅಲ್ವಾ, ಚೆನ್ನಾಗಿ ಬಂದಿರುತ್ತೆ. ಕೊನೆ ತನಕ ವಿಡಿಯೋ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಈ ಥರ ನೀವು ಮಾಡ್ಕೊಳ್ಳಿ, ಮನೇಲಿ ಸಖತ್ತಾಗಿರ್ತದೆ. ಬದನೆಕಾಯಿ ತುಂಬ ಒಳ್ಳೆಯದು, ಹೆಲ್ತಿಗೆ ತುಂಬ ಒಳ್ಳೆಯದು ಬದನೆಕಾಯಿ. ನನಗೆ ಅವಾಗ ಮಾಡ್ಕೋತಾ ಇರ್ತೀನಿ, ನೀವು ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.